ನೋಡಿ, ಟಿಪ್ಪು ಡೆತ್ ಪ್ಲೇಸ್ ಹತ್ರ, ಆಮೇಲೆ ಗೇಟ್ ಟು ಡೆಲ್ಲಿ ಹತ್ರ ನಿಮಗೆ ASI ಅವರು ನಾವು ನೋಡ್ದಂಗೆ ಬಂದು ಕ್ವಶನ್ ಮಾಡಿದ್ರು, ಫೋಟೋ ಶೂಟ್ ಮಾಡ್ತಾಯಿದ್ದೀರಾ, ವೀಡಿಯೋ ಮಾಡ್ತಾಯಿದ್ದೀರಾ, ವೀಡಿಯೋ ಮಾಡಬಾರ್ದು, ಇಲ್ಲಿ ಯಾವುದೇ ಥರನಾದ ಸೆಕ್ಯೂರಿಟಿಗಳಿಲ್ಲ. ಇದೆಲ್ಲ ಕೆತ್ತೋ ತನಕ ಸೆಕ್ಯೂರಿಟಿಗಳು ಏನು ಮಾಡ್ತಾಯಿದ್ರು, ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾಯಿದ್ರು, ಬರೀ ಒಂದು ವೀಡಿಯೋ ಜನರ ಜಾಗೃತಿಗಾಗಿ, ಜನರ ತಿಳುವಳಿಕೆಗಾಗಿ ಮಾಡುವಂಥ ಯೂಟ್ಯೂಬ್ ಚಾನಲ್ನ ಏನಿರ್ತಾರೆ ಅವ್ರಿಗೆ ಭಾಳಷ್ಟು ಕ್ವಶನ್ ಮಾಡ್ತಾರೆ. ಇಂಥವನ್ನ ಯಾರು ಕ್ವಶನ್ ಯಾಕೆ ಮಾಡಿಲ್ಲ? ಇಲ್ಲಿ ಸೆಕ್ಯೂರಿಟಿಗಳನ್ನ ಇಡಬೇಕು. ಇಟ್ಟರೆ ಈ ಒಂದು ಸ್ಮಾರಕಗಳು ಇನ್ನೂ ಭಾಳಷ್ಟು ವರ್ಷ ಬಾಳಿಕೆ ಬರ್ತವೆ, ಜನಗಳು ಭಾಳಷ್ಟು ಜನ ಭೇಟಿ ಕೊಡ್ತಾರೆ. ಇವರು ಆ ಕೆಲಸ ಮಾಡದೆ ಜನರನ್ನು ಜಾಗೃತಿ ಅಥವಾ ಜನರ ಸ್ಮಾರಕಗಳನ್ನ ಪರಿಚಯ ಮಾಡಿಸೋವಂಥವ್ರಿಗೆ ಭಾಳಷ್ಟು ಕ್ವಶನ್ಗಳು. ಈ ಥರ ಅಮರಶಿಲ್ಪಿ ಜಕಣಾಚಾರಿಗಳು ಏನು ಕೆತ್ತಿದ್ದಾರೆ, ಇಂಥವ್ರಿಗೆ ಯಾರು ಕ್ವಶನ್ ಮಾಡೋದಿಲ್ಲ. ಇದು ಸೂಚನಾ ಫಲಕಗಳು. ಸೂಚನಾ ಫಲಕಗಳು ಅಂದರೆ ಇಲ್ಲಿರೋವಂಥ ಸ್ಥಳಗಳ ಬಗ್ಗೆ ಮಾಹಿತಿ ಹಾಕಬೇಕು. ಈಗ ಒಂದೊಂದು ಸ್ಥಳಗಳಲ್ಲಿ, ಅದೇ ಆರ್ಕಿಯಾಲಜಿ ಸೈಟ್ಗಳಲ್ಲಿ ಟ್ರೈಪಾಡ್ ಉಪಯೋಗಿಸೋಂಗಿಲ್ಲ, ಶಬ್ದ ಮಾಡೋಂಗಿಲ್ಲ ಅಂತ ಮಾಹಿತಿಗಳು ಹಾಕಿರ್ತಾರೆ. ಇದು ASI ಮಾನ್ಯುಮೆಂಟ್ಸೇ. ಇಲ್ಲೆಲ್ಲ ಕೆತ್ತಿದಾರಲ್ಲ, ಯಾರು ಹೊಣೆ? ಅಂದರೆ ಇದಕ್ಕೆ ಸಂಬಳ ಕೊಡ್ತಾ ಇರ್ತಾರೆ, ಅಧಿಕಾರಿಗಳಿರ್ತಾರೆ. ಈ ರೀತಿ ಕೆತ್ತೋ ತನಕ ಏನು ಮಾಡ್ತಾಯಿರ್ತಾರೆ? ಈಗ ನೀವು ಯಾರೋ ಒಬ್ಬರು ಯೂಟ್ಯೂಬರ್ಸು ಜನಗಳಿಗೆ ಸ್ಥಳಗಳ ಪರಿಚಯ ಮಾಡಿಸುವಂಥ ಕೆಲಸ ಮಾಡ್ತಿರೋರಿಗೆ ಭಾಳಷ್ಟು ಪ್ರಶ್ನೆಗಳು ಮಾಡ್ತಾರೆ. ನೀವೇನು ಮಾಡ್ತಾಯಿದ್ದೀರಾ, ವೀಡಿಯೋ ಶೂಟ್ ಮಾಡ್ತಾಯಿದ್ದೀರಾ, ವೀಡಿಯೋ ಮಾಡಬಾರ್ದು, ಟ್ರೈಪಾಡ್ ಉಪಯೋಗಿಸ್ಬಾರ್ದು, ಸೆಲ್ಫಿ ಸ್ಟಿಕ್ ಉಪಯೋಗಿಸ್ಬಾರ್ದು ಅಂತ. ಅಂದರೆ ಇದರಿಂದ ಯಾರಿಗೂ ತೊಂದರೆ ಆಗದೇ ಇದ್ರೂ ಕೂಡ ಅಷ್ಟು ಕ್ವಶನ್ಗಳು. ಇದಕ್ಕೆಲ್ಲ ಯಾರು ಉತ್ತರ ಹೇಳ್ತಾರೆ? ಉತ್ತರದಾಯಿ ಯಾರು ಅಂದರೆ ಅಧಿಕಾರಿಗಳು.